ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಜಾಗದ ಬೆಲೆ ಚಿನ್ನಕ್ಕಿಂತ ಕಾಸ್ಟ್ಲಿ. ಹೀಗಾಗಿ ರಿಯಲ್ ಎಸ್ಟೇಟ್ ದಂಧೆಕೋರರು ಅಧಿಕಾರಿಗಳ ಜೊತೆ ಶಾಮೀಲಾಗಿ ಕಣ್ಕಂಡಲ್ಲಿ ಭೂ ಒತ್ತುವರಿ ಮಾಡಿರ್ತಾರೆ. ಅದರಂತೆ ಯಲಹಂಕದ ಜಕ್ಕೂರು ಕೆರೆ ಒತ್ತುವರಿಯಾಗಿ ಸೈಟ್ ಮಾಡ್ತಿದ್ದಾರೆ ಎನ್ನುವ ಆರೋಪ ಕೇಳಿಬರ್ತಾ ಇದೆ. ಬಫರ್ ಝೋನ್ ಕೂಡ ಬಿಡದೆ ಕೆರೆ ಪಕ್ಕದಲ್ಲಿ ಕೆಲ ಪ್ರಭಾವಿಗಳು ಲೇಔಟ್ ಮಾಡ್ತಿದ್ದಾರಂತೆ. ಜೊತೆಗೆ ಅಮಾಯಕರನ್ನ ಯಾಮಾರಿಸಿ ಲಿಟಿಗೇಷನ್ ಸೈಟ್ ಹಂಚಲು ಪ್ಲಾನ್ ಮಾಡ್ತಿದ್ದಾರೆ ಎನ್ನುವಂಥ ಆರೋಪ. ಜಕ್ಕೂರು ಜೊತೆಗೆ ಸಂಪಿಗೆಹಳ್ಳಿ ಕೆರೆ ಕೂಡ ಸೇರ್ತಾ ಇದ್ದು ಬಿಬಿಎಂಪಿ ನೀಡಿರುವ ದಾಖಲೆಗಳಲ್ಲಿ ಈ ಎರಡೂ ಕೆರೆಗಳು ಸೇರಿ ಸುಮಾರು 105 ಎಕರೆ ವಿಸ್ತೀರ್ಣ ಬರುತ್ತೆ. ಆದರೆ ಬಿಡಿಎ ಕೊಟ್ಟಿರುವ ದಾಖಲೆಗಳಲ್ಲಿ ಎರಡೂ ಸೇರಿ ಕೇವಲ 83 ಎಕರೆ ಬರುತ್ತೆ. ಇದು ಇನ್ನುಳಿದ ಜಾಗ ಒತ್ತುವರಿದಾರರ ಪಾಲಾಗಿದೆ ಅನ್ನೋದಕ್ಕೆ ಸ್ಪಷ್ಟವಾದ ನಿದರ್ಶನ. ಅಷ್ಟು ಮಾತ್ರವಲ್ಲದೆ ಬಿಡಿಎನವರೇ ಇಲ್ಲಿ ಎನ್ಒಸಿ ಕೊಟ್ಟು ಪ್ರಭಾವಿಗಳು ಲೇಔಟ್ ನಿರ್ಮಾಣ ಮಾಡಲು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಶಿವರಾಜ್ ಈಗ ಜಕ್ಕೂರು ಲೇಕ್ ಬಳಿಯಿಂದಾನೇ ಲೈವ್ ಇದ್ದಾರೆ. ಶಿವರಾಜ್, ಒಟ್ಟು 105 ಎಕರೆ ವಿಸ್ತೀರ್ಣ ಎರಡೂ ಕೆರೆಗಳು ಸೇರಿ, ಆದರೆ ಬಿಡಿಎ ದಾಖಲೆಗಳ ಪ್ರಕಾರ ಅವು ತೋರಿಸ್ತಿರೋದು ಕೇವಲ 83 ಎಕರೆಗಳು ಮಾತ್ರ. ಹಾಗಾದ್ರೆ ಇನ್ನು 22 ಎಕರೆ ಎಲ್ಲಿ ಹೋಯ್ತು ಹಾಗಾದ್ರೆ ಜಾಗ ಅಂತ? ಅಮರ್ ಪ್ರಸಾದ್, ಇವತ್ತು ಸಿಲಿಕಾನ್ ಸಿಟಿಯಲ್ಲಿ ಕೆರೆಗಳು ಒಂದೊಂದಾಗೆ ಮಾಯವಾಗ್ತವೆ. ಅದರಲ್ಲೂ ಕೆಲ ಪ್ರಭಾವಿಗಳು ಅಧಿಕಾರಿಗಳ ಹಣದ ದಾಹಕ್ಕೆ ಕೆರೆಗಳ ಅಳಿವಿನ ಅಂಚನೆಯೇ ತಲುಪ್ತಾ ಇದ್ದೇವೆ ಅಂತ ಹೇಳ್ಬೋದು. ಯಾಕಂದ್ರೆ ಅವರ ಅಗಲ ವಿಸ್ತೀರ್ಣ ಒಂದ್ ಸ್ವಲ್ಪ ಕುಗ್ತಾ ಹೋಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಈಗ ಜಕ್ಕೂರು ಕೆರೆ ಏನಿದೆ ಅದರ ಒಂದು ವಿಸ್ತೀರ್ಣ ಕಡಿಮೆ ಆಗ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಬಫರ್ ಝೋನ್ ಬಿಡದೆ ಖಾಸಗಿಯವರು ಒಂದು ಲೇಔಟ್ ಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅಮರ್ ಪ್ರಸಾದ್, ನೀವು ನೋಡ್ತಾ ಇರ್ಬೋದು, ಕೆರೆ ನನ್ನ ಹಿಂಭಾಗದಲ್ಲೇ ಇದೆ. ಈ ಒಂದು ಕೆರೆಯನ್ನ ಬಿಡಿಎದವರು ಒಂದು ಡೆವಲಪ್ ಮಾಡಿ ಸುತ್ತಲೂ ಫೆನ್ಸಿಂಗ್ ಹಾಕಿ ಒಂದು 105 ಎಕರೆಯನ್ನ ಗುರುಸಿ ಒಂದು ಫೆನ್ಸಿಂಗ್ ಅನ್ನ ಹಾಕಿದ್ದಾರೆ. ಸುಮಾರು 24 ಕೋಟಿಯನ್ನ ಖರ್ಚು ಮಾಡಿದ್ದಾರೆ. ಆದ್ರೆ ಅದರ ಪಕ್ಕದಲ್ಲೇ ಇರುವಂತಹ ಏನು ಬಫರ್ ಝೋನ್ ಜಾಗ ಇದೆ ಅಲ್ಲಿ ಪ್ರಭಾವಗಳು ಒಂದು ಸೈಟ್ಗಳನ್ನ ಮಾಡ್ತಾ ಇದ್ದಾರೆ. ಕೆರೆ ಅಂಚಿನಲ್ಲೇ ಸೈಟ್ಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಬಿಡಿಎವರು ಕೂಡ ಒಂದು ಮಣ್ಣು ತಿನ್ನುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಿಡಿಎವರು ಕೂಡ ಪ್ರಭಾವಿಗಳ ಜೊತೆಗೂಡಿ ಅವರು ಕೂಡ ಸೈಟ್ಗಳನ್ನ ಮಾಡಿ ಅಮಾಯಕರಿಗೆ ಹಂಚೋಕೆ ಮುಂದಾಗ್ತಾ ಇರುವಂತದ್ದು. ಮತ್ತೊಂದು ಪ್ರಮುಖವಾಗಿ ಗಮನಿಸಬೇಕಂತ ಅಮರ್ ಪ್ರಸಾದ್, ಬಿಬಿಎಂಪಿ ದಾಖಲೆಗಳ ಪ್ರಕಾರ ಜಕ್ಕೂರು ಮತ್ತೆ ಸಂಪಿಗೆಹಳ್ಳಿ ಕೆರೆ ಸೇರಿ 105 ಎಕರೆ ಇದೆ ಅಂತ ದಾಖಲೆಗಳಲ್ಲಿ ತೋರಿಸ್ತಾ ಇದ್ದಾರೆ. ಆದ್ರೆ ಬಿಡಿಎದವರು ಎರಡು ಕೆರೆಗಳ ವಿಸ್ತೀರ್ಣ ಸೇರಿ ಕೇವಲ 85 ಎಕರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಉಳಿದ ಜಾಗ ಎಲ್ಲಿ ಹೋಯ್ತು? ಎಲ್ಲೊಂದ್ ಕಡೆ ಭೂಗಳ್ಳರು ಪ್ರಭಾವಿಗಳನ್ನ ನುಂಗಿ ಹಾಕಿ ಇವತ್ತು ಲೇಔಟ್ ಗಳನ್ನ ಮಾಡ್ತಾ ಇದ್ದಾರೆ, ಪ್ರೈವೇಟ್ ಲೇಔಟ್ ಗಳನ್ನ ಮಾಡ್ತಾ ಇದ್ದಾರೆ, ಸೈಟ್ ಗಳನ್ನ ಮಾಡ್ತಾ ಇದ್ದಾರೆ. ಆಗಿದ್ರು ಕೂಡ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಇದಕ್ಕೆ ಬಿಡಿಎ ಅಧಿಕಾರಿಗಳು ಕೂಡ ಸಾಥ್ ಕೊಡ್ತಾ ಇದ್ದಾರೆ ಅನ್ನೋ ಅನುಮಾನಗಳು ಕೂಡ ವ್ಯಕ್ತವಾಗ್ತಿವೆ. ಇನ್ನು ಈ ಬಗ್ಗೆ ಸಾಮಾಜಿಕ ಹೋರಾಟಗಾರರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಪಕ್ಕದಲ್ಲೇ ಕೂಡ ಕೇವಲ 5 ಬಫರ್ ಝೋನ್ 75 ಮೀಟರ್ ಬಿಡಬೇಕು, ಆದ್ರೆ ಕೇವಲ 5 ಮೀಟರ್ ಕೂಡ ಬಿಡದೆ ಒಂದು ಸೇವಟಗಳನ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಸಾಮಾಜಿಕ ಹೋರಾಟಗಾರರು ಒಂದು ಆಕ್ರೋಶವನ್ನು ವ್ಯಕ್ತಪಡ್ತಾ ಇದ್ದಾರೆ. ನಿಮ್ಮ ಕಣ್ಣೆದುರಿಗೆ ಕಾನೂನನ್ನು ಉಲ್ಲಂಘಿಸಿ ಇಷ್ಟು ಮಟ್ಟಿಗೆ ಮಾಡ್ತಾ ಇದ್ದಾರೆ. ಇದ್ರ ನಿಮ್ ಗಮನಕ್ಕೆ ಬಂದಿತ್ತಾ? ನೀವು ಯಾವ ರೀತಿ ಹೋರಾಟ ಮಾಡ್ತೀವಿ? ಎಲ್ಲಾ ರೀತಿಯ ಹೋರಾಟಗಳನ್ನ ಮಾಡ್ಕೊಂಡ್ ಬಂದಿದ್ದೀವಿ. ಗಮನಿಸಬೇಕಾದ ವಿಚಾರ ಅಂದ್ರೆ ಬಿಬಿಎಂಪಿ ಇಲ್ಲಿ 105 ಎಕರೆಗಳು ಇದೆ ಅಂತ ಮಾತ್ರ ತಮ್ಮ ವರದಿಯನ್ನು ಒಪ್ಪಿಸ್ತಾರೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ 85 ಎಕರೆ ಮಾತ್ರ ಉಳಿದಿದೆ ಅಂತ ಹೇಳ್ತಾರೆ. ಆದ್ರೆ ಈ NGT ಅಂತ ಹೇಳ್ತೀವಿ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಏನಿದೆ ಅದು 75 ಮೀಟರ್ಗಳ ಒಂದು ಇದನ್ನ ಕಾಪಾಡಬೇಕು ಅಂತಂದು ಹೇಳ್ತದೆ ಬಫರ್ ಝೋನ್ ಇಂದ. ಅದು ಎಲ್ಲಾ ನಿಯಮಗಳನ್ನು ಗಾಳಿಗೆ ತೂರ್ಬಿಟ್ಟು ಇವು ಬಿಡಿಎನವರೇ ಕೂಡ ಒಂದು ಹಗಲು ದರೋಡೆಗಿಳಿದಿದ್ದಾರೆ. ಬಿಡಿಎ ಅಧಿಕಾರಿಗಳು, ಬಿಡಿಎ ಆಯುಕ್ತರು, ಬಿಬಿಎಂಪಿ ಆಯುಕ್ತರು ಎಲ್ಲರೂ ಕೂಡ ಅವರ ಮೂಗಿನ ನೇರದಲ್ಲೇ ನಡೀತಾ ಇದ್ರು ಸಹ ಯಾರೂ ಕೂಡ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಇದರಿಂದ ನಿವೇಶನಗಳನ್ನು ನಿರ್ಮಿಸಿ ಬಡಬಗ್ಗರಿಗೆ ಹಂಚುವುದರಿಂದ ತನ್ನ ಜೀವಿತಾವಧಿಯ ಸಂಪೂರ್ಣ ಹಣವನ್ನು ಆತ ಇಲ್ಲಿ ಸುರಿದ್ಬಿಟ್ಟು 15 ವರ್ಷದಿಂದ 20 ವರ್ಷಗಳ ಕಾಲ ಬಿಡಿಎಗಲದು ಕಡೆಗೂ ಆತ ನಿವೇಶನ ಉಳಿಸ್ಕೊಳ್ಳೋಕ್ಕಾಗಲ್ಲ. ಯಾಕೆ ಉಳಿಸ್ಕೊಳ್ಳೋಕ್ಕಾಗಲ್ಲ ಅಂದ್ರೆ ಈಗಾಗಲೇ ಎಲ್ಲಾ ಮಾನದಂಡಗಳನ್ನು ಇವರು ಗಾಳಿಗೆ ತೂರಿಬಿಟ್ಟು ನಿವೇಶನವನ್ನು ನಿರ್ಮಿಸ್ತಾ ಇದ್ದಾರೆ. ಈ ಕೆರೆಗಳನ್ನು ಉಳಿಸಿ ಸಂರಕ್ಷಿಸಿ ಅಂತ ಒಂದು ಕಡೆ ಹೇಳಿದ್ರೆ ಘೋಷವಾಕ್ಯ ಕೊಡ್ತದೆ ಸರ್ಕಾರ, ಇನ್ನೊಂದು ಕಡೆ ಕೆರೆಗಳನ್ನೇ ನುಂಗುವಂತ ಪ್ರಕ್ರಿಯೆ ಮಾಡ್ತಾ ಇದೆ. ಇದು ಬಹು ದೊಡ್ಡ ದುರಂತ. ಇದರ ವಿರುದ್ಧ ಒಂದು ದೊಡ್ಡ ಅಭಿಯಾನವನ್ನು ಆರಂಭಿಸ್ತೀವಿ ನಾವು. ಅಮರ್ ಪ್ರಸಾದ್, ಏನು ಸಾಮಾಜಿಕ ಹೋರಾಟಗಾರರು ಇದಿಷ್ಟು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಒಂದು ಅಕ್ರಮ ಏನು ಕಣ್ಣು ಎದುರಿಗೆ ಕಾಣಿಸ್ತಾ ಇದೆ. ಆಗಿದ್ರು ಕೂಡ ಬಿಡಿಎ ಕಮಿಷನರ್ ಇರ್ಬೋದು, ಬಿಬಿಎಂಪಿ ಅವರು ಇರ್ಬೋದು, ಎಲ್ಲರೂ ಕೂಡ ಕಣ್ಣು ಮುಚ್ಕೊಂಡಿರೋದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಯಾಕಂದ್ರೆ ಕೇವಲ 5 ರಿಂದ 10 ಮೀಟರ್ ಅಂತರದಲ್ಲಿ ಒಂದು ಸೈಟ್ ಗಳನ್ನ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಪ್ರಭಾವಿಗಳೇ, ತಿಮಿಂಗಲಗಳೇ ಈ ಒಂದು ಕೆರೆ ಪಕ್ಕದಲ್ಲೇ ಲೇಔಟ್ ಗಳನ್ನ ಮಾಡಿ ಅಮಾಯಕರಿಗೆ ಹಂಚೋಕೆ ಮುಂದಾಗ್ತಾ ಇದ್ದಾರೆ. ಆಗಿದ್ರು ಕೂಡ ಯಾರು ಕೂಡ ಕ್ರಮ ಜರುಗಿಸ್ತಾ ಇರೋದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇದರ ವಿರುದ್ಧ ಸಾಕಷ್ಟು ಆಂದೋಲನಗಳನ್ನ ನಡೆಸ್ತೀವಿ ಅಂತ ಸಾಮಾಜಿಕ ಹೋರಾಟಗಾರರು ಹೇಳ್ತಾ ಇದ್ದಾರೆ. ಎಲ್ಲೊಂದ್ ಕಡೆ ಮುಂದಿನ ದಿನಗಳಲ್ಲಿ ಇದೆಲ್ಲ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಅಮಾಯಕರ ನಿವೇಶನ ಪಡೆದು ನಿಜಕ್ಕೂ ಅವರು ತೊಂದರೆಗೊಳಪಡೋದಂತ ಗ್ಯಾರಂಟಿ. ಅಮರ್ ಪ್ರಸಾದ್, ಥ್ಯಾಂಕ್ ಯು ಶಿವರಾಜ್.